ही काळी आई धन धान्य देई ही काळी आई धन धान्य देई जोडते मनाची नाती आमची माती आमची माणसं आमची माती आमची माणसं आमची माती आमची माणसं आमची माती आमची माणसं आमची माती। इनको फार्मिंग में बड़ी चाव है। ये तो वैसे तो ये मल्टीनेशनल कंपनी में जॉब करते हैं सर जी, लेकिन इनको ये खेती में चाव है तो अमरूद की फसल लगाना चाहते हैं। तो इसलिए ये 1 महीने से सर्चिंग में थे कि कहाँ अच्छा पौधा मिलेगा, कहाँ से अपने को अच्छी जानकारी मिलेगी। तो मेरा इनको यूट्यूब से एक वीडियो देखा इन्होंने, तो बार बार वीडियो देखते रहे। एक महीना सब वीडियो देखने के बाद मुझे इन्होंने कॉल किया और आज इधर आए हैं अपने पास। तो सर जी, आप अपना परिचय अपने किसान साथियों को दीजिए और हमारा अपना जो काम है वो ज़रा आपके कन्नड़ भाषा में बताइए। ನಮಸ್ಕಾರ ರೀ, ನಾವು ಮೂಲ ಖಡಕ್ಲಾಟ್ ಗ್ರಾಮದಿಂದ ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮೂರು ಖಡಕ್ಲಾಟ್ ಇದೆ. ಅಲ್ಲಿಂದ ನಾವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಇಲ್ಲೇ ಬಂದೇವಿ. ನಾವು ಇದು ಪೇರಲ ಹಣ್ಣು ಹಚ್ಚಬೇಕಂತ ಭಾಳ ದಿವಸ ಆಯಿತು, ಆ ಕಡೆ ಈ ಕಡೆ ಸರ್ಚ್ ಮಾಡಕತ್ತಿದ್ದೆವು. ಆನ್ಲೈನ್ ಯೂಟ್ಯೂಬು ಅದಾಗಿದೆ, ಅದು ಭಾಳಷ್ಟು ವಿಡಿಯೋ ನೋಡಿದ್ವು. ಆದ್ರೂ ಅಲ್ಲಿ ಎಲ್ಲ ಪ್ರಾಕ್ಟಿಕಲಿ ಯಾರು ಮಾಡಂಗಿಲ್ಲ. ಇವರು ಆ್ಯಕ್ಚುಲಿ ಸ್ವಂತ ಇವ್ರದ ನರ್ಸರಿ ಅದ. ಆ ನರ್ಸರಿಯಿಂದ ಇವ್ರ ಸ್ವಂತ ಒಂದು 7-8 ಎಕರೆ ಅವ್ರದ್ದು ಸ್ವಂತ ಇದು ಪ್ಲಾಟ್ ಅದ. ಎಲ್ಲ ಅವ್ರ ಸ್ವಂತ ಮೇಲೆ ಕೆಲಸ ಮಾಡಿ ಅವರು ಪ್ರಾಕ್ಟಿಕಲಿ ಮಾಡಿ ಒಂದು ಗ್ಯಾರಂಟಿ ಕೊಡ್ತಾರೆಲ್ಲ. ಆ ಇದರಿಂದ ನಾವು ಇವತ್ತು ಮುಂಜಾನೆ ಇಲ್ಲಿ ಬಂದು ಎಲ್ಲ ನೋಡಿದ್ವು. ಅವ್ರು ಏನೇನು ಇನ್ನೂ ತನಕ ಎಷ್ಟೋ ವಿಡಿಯೋ ಮಾಡಿ ಯೂಟ್ಯೂಬ್ ಮೇಲೆ ಹಾಕ್ಯಾರೋ ಅವೆಲ್ಲ ಸರಿ ಅದಾವು. ಆ್ಯಕ್ಚುಲಿ ಅವ್ರ ಪ್ರಾಕ್ಟಿಕಲ್ ನಾಲೆಜ್ ಇಷ್ಟ ಇದೆ. ಈ ನಾವು ಅವ್ರ ಮೇಲೆ ನಂಬಿಕೆ ಇಟ್ಟು ಇಲ್ಲಿಂದ ಸಸಿಗಳನ್ನು ಓದು ಅವು ಪ್ಲಾಂಟಿಂಗ್ ಮಾಡ್ಬೋದು. ಬಾಕಿ ಕಡೆ ಎಲ್ಲಿಯೂ ಹೊರಗೆ ಹೋದ್ರೂ ಅವರು ಹೇಳೋದು ಒಂದು ಮತ್ತು ಮಾಡೋದು ಒಂದು. ವಿಡಿಯೋಕ್ಕೆ ಲೈಕ್ ಆಗೋ ಕಡೆಯಿಂದ ಅವರು ಹೆಚ್ಚು ವಿಡಿಯೋ ಮಾಡಿ ಯಾರೇ ಹೊಲ ಯಾರೇ ಒಂದು ಪ್ಲಾಟ್ಗಳ ಅವು ಹಣ್ಣು ತೋರಿಸಿ ವಿಡಿಯೋ ಮೇಲೆ ಪಬ್ಲಿಕ್ ರೈತಿಗೆ ಎಲ್ಲ ಮೋಸ ಮಾಡಿ ಮಾಡ್ತಾರೋ. ಅದು ಇವ್ರ ಕಡೆ ಹಂಗಿಲ್ಲ. ಇವ್ರು ಆ್ಯಕ್ಚುಲಿ ಏನು ಹೇಳ್ತಾರೋ ಅದೇ ಇವ್ರ ಕಡೆ ಇದೆ. ನಾವು ಮುಂಜಾನೆ ಬಂದಾಗಿಂದ ಇವರು ಒಂದು 7-8 ಪ್ಲಾಟ್ಗಳೆಲ್ಲ ನೋಡಿನ. ಸ್ಟಾರ್ಟಿಂಗ್ ಈಗ ಪ್ಲಾಂಟಿಂಗ್ ಮಾಡಿದ್ರು 1 ವಾರ 2 ವಾರ ಅದು. 1 ವರ್ಷದ ಪ್ಲಾಟ್ನು ನೋಡಿದೆ, 8 ವರ್ಷದ ಪ್ಲಾಟ್ ನೋಡೇನು, 2 ವರ್ಷದ ಪ್ಲಾಟ್ ನೋಡೇನು. ಅವ್ರು ಏನು ಈಗ ಇವತ್ತು ತನ ಏನು ಹೇಳ್ಕೊತ ಬಂದಾರ ಅವ್ರು ವಿಡಿಯೋದಾಗ, ಅವೆಲ್ಲ ನಿಜವಾಗಿ ಸರಿ ಅದ. ಅವ್ರ ಮೇಲೆ ನಂಬಿಕೆ ಇಟ್ಟು ಎಲ್ಲಿಯೂ ನೀವು ಆ ಕಡೆ ಈ ಕಡೆ ತಗೋಕಿತ್ತನೂ ಇಲ್ಲಿ ಪ್ರಾಕ್ಟಿಕಲ್ದಾಗಿ ಬರ್ರಿ, ಇಲ್ಲಿ ಬಂದ್ಮೇಲೆ ನೋಡ್ರಿ, ಎಲ್ಲ ತೋರಿಸ್ತಾರೆ ಅವ್ರ. ಮತ್ತು ಅವ್ರದ್ದು ಮಾರ್ಗದರ್ಶನ ನಮ್ಗೆ ಹಂಗೆ ಸಿಗ್ತದೆ. ಇಲ್ಲಿ ಬಂದು ನಂಬಿಕೆ ಇಟ್ಟು ನೀವು प्लॉट नोड़ी आमेल तगुंद होगबहुदु। तो सर जी, अपने किसान साथियों को कैसा पौधा लगाते हैं, किस साइज का पौधा लगाना है, तो ये भी ज़रा बताइए। हम अपने अमरूद में ये साइज का पौधा जो है 6 से 10 इंच का पौधा, ये हम आइडियल पौधा मानते हैं, जो हेल्दी कहते हैं। ये हेल्दी पौधा ये साइज का रहता है। तो कैसा लगाना है, क्या लगाना है, हमें कुछ आलमट्टी साइड के किसानों ने कॉल किए थे, तो उन्होंने बताया था कि हमें ज़रा मराठी इतनी समझ में नहीं आती, तो हिंदी में मुझे तो कन्नड़ नहीं आती, लेकिन उनके लैंग्वेज में ज़रा मैं इनको अपना जो मुझे समझता है वो ज्ञान इनके माध्यम से आपको एक्सप्रेस करने की कोशिश कर रहा हूँ। तो सर जी, अपने किसान साथियों को बताइए। तो ये सर जी जो है, इनको अमरूद की खेती के बारे में कुछ भी नॉलेज नहीं है, लेकिन आज 2-3 घंटे मेरे पास इन्होंने ट्रेनिंग किया है। तो ये जो ट्रेनिंग है ये भी अगले किसानों को बता सकेंगे कि ये पेड़ कैसा बनाना है, इसके टहले कैसे छटने हैं, ऐसा सब जो बताएंगे आप जरा ध्यान से देखिए। ಇದು ಈಗ ಸೈಜ್ ಇಷ್ಟ ಇರ್ತದ ರೀ. ಇವ್ರ ಕಡೆ ನಾವು ಸಸ್ಯಗಳು ತಗೊಂಡು ಹೋಗ್ತೀವೋ ಆ ಸಲ ಈ ಸೈಜ್ದೇ ಇವ್ರು ಸಸ್ಯಗಳು ಕೊಡ್ತಾರ. ಈ ಕೊಟ್ಟ ಮೇಲೆ ಹಿಂಗೆ 12 ನಮ್ನೆ ಇದ ಮಾಡೋದಿಲ್ಲ. ತಮ್ಮ ಅಡಿವಿ ಭೂಮಿ ಏನೈತಂದ್ರೆ ಹಿಂಗೆ ಸಪಾಟ್ ಇರ್ಬೇಕ್ರಿ, ಪ್ಲೇನ್ ಇರಬೇಕು. ಪ್ಲೇನ್ ಇದ್ರ ಮೇಲೆ ನಾವು ಡೈರೆಕ್ಟ್ ಅಲ್ಲಿ ಡ್ರೀಪ್ ಒಗೆದು ಅದಕ್ಕೆ ಹಿಂಗೆ ಒಂದು ಸ್ವಲ್ಪ ಕೆದರಿ ಹಿಂಗೆ ಡೈರೆಕ್ಟ್ ಪ್ಲೇನ್ ಇದ್ರ ಮೇಲೆ ಹಿಂಗೆ ಹಚ್ಚಿ ಬಿಡ್ಬೇಕು. ಹಿಂಗೆ ಹಚ್ಚಿ ಬಿಡಬೇಕು. ಇದಕ್ಕೇನು ಬಾಕಿ ಏನು ಮಾಡೋಕ್ಕೆ ಏನೋ ಇಲ್ಲ. ಅದ್ರ ಮುಂದೆ ಅವರು ಡೈರೆಕ್ಟ್ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೋ. ನಮ್ಗೆ ಇಲ್ಲಿಂದ ಇಷ್ಟು ಹಚ್ಚಿದಾಗಿಂದನೂ ಈಗ ಪೂರ್ತಿ 8 ವರ್ಷದ ಪ್ಲಾಟ್ ಅದಾವ ಅವ್ರೆ, ಅವೆಲ್ಲ ನಮ್ಗೆ ತೋರಿಸಿದ್ರು. ಪ್ರಾಕ್ಟಿಕಲಿ ಬಂದು ನೀವು ನೋಡ್ರಿ ಕಣ್ಣಲ್ಲಿ, ಆಮೇಲೆ ನಂಬಿಕೆ ಇಟ್ಟು ನೀವು ಅವ್ರ ಕಡೆ ಸಸಿಗಳು ತೊಗೊಂಡು ಹೋಗ್ಬೋದು. तो सर जी, आप अपने किसानों को ये
अमरूद का उत्पादन कितना आता है ये भी ज़रा बताइए आप। 8-10 जगह पे हम घूम के आए, किसानों को कैसा मुनाफा हुआ, कितने एकड़ में कितना पैसा मिलता है, ये भी आप 4-5 साल की बगीचा भी देखे, कुछ नए नए डिस्टेंस भी देखे। 7x4 देखा, 10x5 देखा, 9x4 देखा। तो ये जो है ये अपने किसान साथियों को ज़रा बताइए, और कौन सा डिस्टेंस अच्छा रहेगा। 9x4 का अपना जो डिस्टेंस है सबसे बेहतरीन, अपने को सब जो मेहनत करनी है तो ये मेहनत जो है वो अच्छी तरीके से हम कर सकते हैं। तो अपने किसान साथियों को ज़रा बताइए सर। ಆ್ಯಕ್ಚುಲಿ ಇವ್ರ ಹತ್ತಿರ ಬಂದ ಕೂಡಲೇ ನಾವು ಮೊದಲು 8 ಗಂಟೆಗೆ ಬಂದಿವಿ. ಆಮೇಲೆ ನಾವು ಹೇಳಿದ್ವು ಅವ್ರಿಗೆ, ನೀವು ನಮ್ಮ ಪ್ರಾಕ್ಟಿಕಲ್ ಡೈರೆಕ್ಟ್ ಪ್ಲಾಟ್ ಕಡೆ ತೊಗೊಂಡ್ರಿ. ಅವ್ರು ನಮಗೆಲ್ಲ ತೋರಿಸ್ರು. ಡೈರೆಕ್ಟ್ ಒಂದು ಪ್ಲಾಟ್ ನಮಗೆ ತೋರಿಸ್ರು 7-4, ಆಮೇಲೆ 8-5, ಅಲ್ಲಿಂದ ಮುಂದೆ ಮತ್ತು ಮೇನ್ ಎಲ್ಲಕ್ಕಿಂತ ಹೆಚ್ಚು ಇದು ತೋರಿಸಿರೋದು 4-9. 4-9 ಅವರು ರೆಕಮೆಂಡ್ ಮಾಡ್ತಾರೆ. ಯಾಕಂದರೆ ಒಳಗೆ ಕೆಲಸ ಮಾಡೋಕ್ಕೂ ಎಲ್ಲರಿಗೂ ಏನು ಅಡ್ಡಿ ಆಗಂಗಿಲ್ಲ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಮತ್ತು ಒಂದು ಗಿಡದಿಂದ ಒಂದು ಗಿಡಕ್ಕೆ ನೆರಳು ಬೀಳ್ತಾಗಿಂದ ಅವ್ರು 4 ಫುಟ್ ಏನು ಹೇಳ್ತಾರಲ್ಲ, ಅದೇ ಸೈಜ್ ಕರೆಕ್ಟ್ ಅದ. 4 ಸೈಜ ಮತ್ತು ಹಿಂಗೆ 9 ಸೈಜ್ ಇತ್ತಂದ್ರೆ ಒಳಗೆ ಟ್ರ್ಯಾಕ್ಟರ್ನೂ ಆಡ್ತೈತಿ, ಎಲ್ಲನೂ ಆಡ್ತೈತಿ. ಕೆಲಸ ಮಾಡೋಕ್ಕೂ ಏನು ತೊಂದರೆ ಇಲ್ಲ. ಮತ್ತು ಅದರಿಂದ ನಮ್ಗೆ ಅವು ಸೈಜ್ ಹಣ್ಣುಗಳು ಏನು ಸಿಗ್ತಾವೆ. ನೀವು ಒಂದು ಸ್ವಲ್ಪ ಈಗ ನೋಡ್ರಿ, ಇವರು ಫಾಗಿಂಗ್ ಮಾಡುವ ಇದು ಮಾಡೋದು ಇವೆಲ್ಲ ಪ್ರಾಕ್ಟಿಕಲಿ ನಮ್ಗೆ ಅವ್ರು ಈಗ ತೋರಿಸಿಬಿಟ್ಟಾರೆ. ಈಗೆಲ್ಲ ಇದರಿಂದ ಇವ್ರ ಉತ್ಪಾದನೆ ಹೇಳ್ತಾರೆ. ನೀವು ಉತ್ಪಾದನೆ ಹೆಂಗೆ ರೇಟ್ ಸ್ವಲ್ಪ ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು. ಆ ಉತ್ಪಾದನೆ ಮಾಡೋ ನೋಡೋಕ್ಕಿಂತನೂ ನೀವು ಟನೇಜ್ ಮೇಲೆ ನೋಡ್ರಿ, ಟನೇಜ್ ಹೆಂಗೆ ಎಷ್ಟು ಟನೇಜ್ ಹೊಂಟೈತಿ. ನೀವು ಹಣ್ಣುಗಳು ಎಷ್ಟು ಕಡಿಮೆ ಹಿಡ್ತೀರಿ ಅಷ್ಟು ಸೈಜ್ ದೊಡ್ಡ ಹೋಗ್ತಾವೆ. ಮತ್ತು ಹೆಚ್ಚು ಹಣ್ಣು ಅದ್ರ ಮೇಲೆ ಹೆಚ್ಚು ಹಿಡಿದ್ರಿ ಅಂದ್ರೆ ಅದ್ರ ಸೈಜ್ ಒಂದು ಸ್ವಲ್ಪ ಕಮ್ಮಿ ಆಗ್ತಾವೆ. ಆನ್ ಆ್ಯಂಡ್ ಎವ್ರೇಜ್ ಇಲ್ದ ಒಂದು ಸ್ವಲ್ಪ ನೋಡ್ರಂದ್ರೆ 25 ಲಕ್ಷ ತಗೊಂಡು ರೈತ ಇಲ್ಲಿದಾನು, 10 ಲಕ್ಷ ತಗೊಂಡು ಇದ್ದಾನು, ಮತ್ತು 12 ಲಕ್ಷ ತಗೊಂಡು ಇದ್ದಾನು. ಅದು ಮಾರ್ಕೆಟ್ ಒಂದು ಸ್ವಲ್ಪ ಫ್ಲಕ್ಚುಯೇಷನ್ ರೇಟ್ ಎಷ್ಟು ಇದ್ದಾನು. ಈಗ ಇವ್ರ ಇನ್ನತನ ಇಲ್ಲಿ ಹೇಳೋರು ಇವ್ರ 50 ರೂಪಾಯಿದಿಂದ 100 ರೂಪಾಯಿ ತನಕ ರೇಟ್ ಆಗ್ತಾವೆ. ನಮ್ಮ ಲೋಕಲ್ ಮಾರ್ಕೆಟ್ ಅಲ್ಲಿದ್ದಲ್ಲಿ ಅವ್ರ ರೇಟ್ ಅದು ಒಂದು ಸ್ವಲ್ಪ 10 ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು. ಅದ್ರಾಗ ಆ ರೇಟ್ ಹಿಡ್ಕೊಂಡು ನೀವು ಕೊಂಡಾಗ ಹೋಗ್ರಿ. ರೇಟ್ಗಿಂತಲೂ ನೀವು ಎಷ್ಟು ಟನೇಜ್ ತೆಗ್ತೀರಿ ಅದ್ರ ಮೇಲೆ ನಿಮ್ಗೆ ಪ್ರಾಫಿಟ್ ಎಷ್ಟಾಗ್ತದೆ ಅದು ಡಿಪೆಂಡ್ ಮಾಡ್ತೈತಿ. सर जी, आपने अपने किसान साथियों को हमारे जो ट्रांसलेशन की इसके लिए आपका बहुत बहुत धन्यवाद। धन्यवाद किसान साथी। धन्यवाद.